ನಮಸ್ಕಾರ. ಈ ದಿನ ವರ್ಣ ಹೋಬಳಿಲಿ ಇದ್ದೀನಿ. ವರ್ಣ ಹೋಬಳಿ ಮತ್ತು ಬನ್ನೂರು ಹೋಬಳಿ ಎರಡು ಜವಾಬ್ದಾರಿ ಇದೆ ನನಗೆ ಪ್ರಜಾವಾಣಿ ರಿಪೋರ್ಟರ್ ಆಗಿ. ಹಾಗಾಗಿ ಇವತ್ತು ಬಸವ ಜಯಂತಿ ಬಸವ ಗೆಳೆಯ ಬಳಗ ಮೇಘಲಾಪುರ ಗ್ರಾಮಸ್ಥರು ವಿಶೇಷವಾದಂಥ ಇವತ್ತು ಬಸವ ಜಯಂತಿನ ಆಚರಣೆ ಮಾಡಿದ್ದಾರೆ. ಜೊತೆಗೆ ಒಂದು ದಾಸೋಹನ ಕೂಡ ಆಯೋಜನೆ ಮಾಡಿದರು. ಒಂದು 500 ಜನಕ್ಕೆ ದಾಸೋಹ ಮತ್ತು ಪ್ರಸಾದನ ಆಯೋಜನೆ ಮಾಡಿದಂತಹ ಮೇಘಲಾಪುರ ಗ್ರಾಮದ ನವೀನ್ ಅಂತ ಚಿಲ್ಲರೆ ಅಂಗಡಿ ಅವರು ಒಂದು ಸಾರ್ವಜನಿಕವಾದ ಒಂದು ಕೆಲವೊಂದು ಆಚರಣೆಗಳೇ ಮಾಡ್ತಾಯಿರ್ತಾರೆ. ಹಬ್ಬದ ಆಚರಣೆಗಳು ತಾವು ನೋಡ್ತಾ ಇದ್ದೀರಾ. ಇವತ್ತು ಮೇಘಲಾಪುರ ಗ್ರಾಮದಲ್ಲಿ ಹಲವಾರು ಕಡೆ ಒಂದು ವರ್ಣ ಹೋಬಳಿಲಿ ಇವತ್ತು ಬಸವ ಜಯಂತಿ ಮಾಡ್ತಾಯಿದ್ದಾರೆ. ಅದರಲ್ಲೂ ಕೂಡ ಮುಖ್ಯವಾಗಿ ಇವತ್ತು ಮಹಾದೇಶ್ವರ ಪ್ರಾವಿಷನ್ ಸ್ಟೋರು ನವೀನ್ ಅಣ್ಣವರು ತುಂಬಾ ಆಸಕ್ತಿ ವಹಿಸ್ಕೊಂಡು ಸಾರ್ವಜನಿಕವಾದಂಥ ಕೆಲವೊಂದು ಕೆಲಸಗಳು ಮಾಡ್ತಾರೆ. ಅವ್ರನ್ನ ಮಾತಾಡ್ಸೋಣ. ನವೀನ್ ಅಂತೇಳಿ ನಾವು ಪ್ರತಿ ವರ್ಷ ಬಸವಣ್ಣನವರ ಜಯಂತಿಯನ್ನು ಆಚರಿಸ್ತೇವೆ. ನಮ್ಮ ಕೈಲಿ ಏನಾಗುತ್ತೆ ನಾವು ದಾಸೋಹ, ನೀರು ಮಜ್ಜಿಗೆ, ಪಾನಕ ವಿತರಣೆ, ಹೆಸರು ಈ ಥರ ವಿತರಣೆಯನ್ನು ಸುಮಾರು ಒಂದು 500 ಜನಕ್ಕೆ ವಿತರಣೆ ಮಾಡಿದ್ದೀವಿ. ನಮ್ಗೆ ಇನ್ನೂ ಮುಂದಿನ ವರ್ಷ ಇನ್ನೂ ಜಾಸ್ತಿ ಮಾಡಬೇಕು ಅನ್ನೋದು ನಮ್ಗೆ ಆಸೆ ಇದೆ ಸರ್. ಆಸೆ ಇದೆ. ಬಸವಣ್ಣನವರು ಎಲ್ರಿಗೂ ಆಯುಷ್ಯ ಆರೋಗ್ಯ ಕೊಟ್ಟು ಎಲ್ರಿಗೂ ಒಳ್ಳೇದು ಮಾಡಿ ಅಂತ ನಾವು ಕೇಳ್ಕೊತೀವಿ ಸರ್. ಇವತ್ತು ತಾವು ಬಸವ ಬಳಗನ ತುಂಬಾ ಒಳ್ಳೆ ರೀತಿಯಾದಂಥ ಯುವ ಜನರಿಂದ ತಾವು ಹುಟ್ಟಾಕಿದ್ದೀರಾ ಇಲ್ಲಿ ಮೇಘಲಾಪುರದಲ್ಲಿ. ಮತ್ತು ಇವತ್ತು ವರ್ಣ ಹೋಬಳಿಲಿ ಅತಿ ಹೆಚ್ಚು ಬಸವ ಜಯಂತಿ ಮಾಡ್ತಾ ಇರೋದು. ಉದಾಹರಣೆಗೆ ಕಿಳುಂಪುರದಲ್ಲಿ ಮಾಡ್ತಾಯಿದ್ದಾರೆ ಯುವಕ ಮಿತ್ರರು. ಮತ್ತು ಈಗ ಹೊಸಳ್ಳಿಲಿ ನಡೀತಾ ಇದೆ, ದಾಸೋಹ ನಡೀತಾ ಇದೆ, ದೊಡ್ಡ ಮಟ್ಟದ ದಾಸೋಹ. ತಾವು ಕೂಡ ಒಂದು ಇಲ್ಲಿ ಮಧ್ಯಾಹ್ನ ಮಾಡಿದ್ದೀರಾ. ನಿಜವಲ್ಲೂ ಇಲ್ಲಿ ವರ್ಣ ಹೋಬಳಿಲಿ ಅತಿ ಹೆಚ್ಚು ಜವಾಬ್ದಾರಿಯುತವಾಗಿ ಮಾಡುವಂಥ ಕೆಲಸ ಸರ್ ಇವತ್ತು ಬಸವ ಜಯಂತಿನ. ಹಾಗಾಗಿ ಈಗ ಪ್ರತಿಯೊಬ್ಬರು ಬಸವಣ್ಣವರು ಒಂದೇ ಜಾತಿಗೆ ಸೀಮಿತವಾದವರಲ್ಲ. ಅವರು ಕೆಳಮಟ್ಟದ ಜನಾಂಗದಿಂದ ಹಿಡಿದು ಎಲ್ಲರನ್ನೂ ಒಂದೇ ರೀತಿ ಸಮಾನತೆಯಿಂದ ಕಾಣಬೇಕು ಅನ್ನೋದೇ ಅವ್ರ ಆಸೆ. ಅದನ್ನು ಮುಂದೆ ನಾವು ಅದನ್ನು ಅನುಸರಿಸಬೇಕು ಅಂತ ನಾವು ಅಂದ್ಕೊಂಡಿದ್ದೀವಿ ಸರ್. ಓಕೆ, ಥ್ಯಾಂಕ್ ಯು ನವೀನ್ ಅವರೇ. ಒಳ್ಳೆಯದಾಗಲಿ. ಯಾಕೆಂದರೆ ಇವತ್ತು ಸಮಾಜಮುಖಿ ಕೆಲಸ ಮಾಡೋದು ತುಂಬಾ ಕಷ್ಟ. ಜನಗಳು ಅದನ್ನು ತಾವು ಮಾಡ್ತಾಯಿದ್ದೀರಾ. ಹಾಗಾಗಿ ಒಳ್ಳೆಯದಾಗಲಿ. ತಮ್ಮ ಕುಟುಂಬಕ್ಕೆ ದೇವರು ಬಸವಣ್ಣವರು ಒಳ್ಳೆ ಆರೋಗ್ಯ ಐಶ್ವರ್ಯ ಕೊಟ್ಟು ಕಾಪಾಡಲಿ ಅಂತ ಕೂಡ ನಾನು ಕೂಡ ತಮ್ಮ ಜೊತೆಗೆ ಕೇಳ್ಕೊತೀನಿ. ಇವತ್ತು ಇಡೀ ರಾಜ್ಯದ ಜನತೆಗೆ ನಿಮ್ಮ ಜೊತೆಗೆ ನಾನು ಕೂಡ ಬಸವ ಜಯಂತಿಯ ಶುಭಾಶಯಗಳು ಕೋರ್ತಾ ಇದ್ದೀನಿ. ಥ್ಯಾಂಕ್ ಯು. ನಮಸ್ಕಾರ.